ಒಂದು ರೀಲ್ ನಲ್ಲಿ ಕಾಮಿಡಿ ಇರುತ್ತೆ, ಮೆದುಳಿಗೆ ಒಂದು ರೀತಿ ಖುಷಿ ಆಗುತ್ತೆ. ನೆಕ್ಸ್ಟ್ ಸ್ಕ್ರಾಲ್ ಮಾಡಿದ್ರೆ ಒಬ್ರು ಎಮೋಷನಲ್ ಆಗಿ ಮಾತಾಡ್ತಿರ್ತಾರೆ. ಅದರ ನೆಕ್ಸ್ಟ್ ಸ್ಕ್ರಾಲ್ ನಲ್ಲಿ ಅದ್ಭುತವಾದ ಡ್ಯಾನ್ಸ್ ಇರುತ್ತೆ. ಇದನ್ನ ಸೈಕಾಲಜಿಯಲ್ಲಿ ವೇರಿಯೇಬಲ್ ರಿವಾರ್ಡ್ ಎಫೆಕ್ಟ್ ಅಂತ ಕರೀತಾರೆ. ಸರಿ, ರೀಲ್ಸ್ ನೋಡಿದ್ರೆ ಏನಂತೆ, ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ವಾ? ಈ ತರನೂ ಅನ್ಬಹುದು. ಆದ್ರೆ ನೆನ್ಪಲ್ಲಿಟ್ಕೊಳ್ಳಿ, ಇದು ನಿಮ್ಮ ಮೆದುಳಿನ ವೈರಿಂಗ್ ಅನ್ನೇ ಚೇಂಜ್ ಮಾಡ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಬಹಳಷ್ಟು ಮಂದಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಏನ್ ಕೆಲಸ ಮಾಡ್ತಾರೆ ಹೇಳಿ? ಕೆಲವರಂತೂ ಹಲ್ಲುಜ್ತಾರೆ, ಕಾಫಿ ಕುಡಿತಾರೆ, ನೀರೋ ಏನಾದ್ರು ಕುಡಿತಾರೆ, ಇದೆಲ್ಲ ಮಾಮೂಲಿ. ಆದ್ರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಹೇಳಿ? ಎದ್ದ ತಕ್ಷಣ ಅಲ್ಲೇ ದಿಂಬಿನ ಪಕ್ಕದಲ್ಲಿರೋ ಫೋನ್ ತಗೊಂಡು ಜಸ್ಟ್ ಒಂದೇ ಒಂದು ನಿಮಿಷ ನೋಡ್ಬಿಡ್ತೀನಿ ಅಂತ ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬೋ ಓಪನ್ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ದ ನೋಡ್ತಾರೆ. ಬರೀ ಒಂದೇ ಒಂದು ರೀಲ್ಸ್ ನೋಡೋಣ ಅಂತ ಸ್ಕ್ರಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಣ್ಮುಚ್ಚಿ ಕಣ್ ಬಿಡೋದ್ರಲ್ಲಿ ಅರ್ಧ ಗಂಟೆ 1 ಗಂಟೆನೇ ಆಗೋಗ್ಬಿಟ್ಟಿರುತ್ತೆ. ರಾತ್ರಿ ಮಲಗೋಕ್ಕೂ ಮುಂಚೆ ಇನ್ನೊಂದು ರೀಲ್, ಇದೇ ಲಾಸ್ಟ್, ಇನ್ನೊಂದೇ ರೀಲ್ ನೋಡ್ಬಿಡ್ತೀನಿ ಅಂದ್ಕೊಂಡು ರಾತ್ರಿ 1 ಗಂಟೆ 2 ಗಂಟೆ ಆಗಿದ್ದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಗಂಭೀರವಾದ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಈ 15 ಅಥವಾ 30 ಸೆಕೆಂಡ್ನ ರೀಲ್ಸ್ ನಮ್ಮ ಮೆದುಳನ್ನ ಯಾವ ರೀತಿ ಹ್ಯಾಕ್ ಮಾಡ್ತಾ ಇದೆ, ಇದರಿಂದ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಆಗ್ತಾ ಇರೋ ಭೀಕರ ಪರಿಣಾಮಗಳೇನು, ಹಾಗೆ ಮುಖ್ಯವಾಗಿ ಇದರಿಂದ ನಾವು ಹೇಗೆ ಹೊರಬರಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀವಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಯಾಕಂದ್ರೆ ಇದು ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಸಿಂಪಲ್ ಸೈನ್ಸ್. ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಅನ್ನುವಂಥ ಒಂದು ಹಾರ್ಮೋನ್ ಇರುತ್ತೆ. ಇದನ್ನ ಫೀಲ್ ಗುಡ್ ಅಥವಾ ರಿವಾರ್ಡ್ ಕೆಮಿಕಲ್ ಅಂತಾನು ಕರೀತಾರೆ. ನಮಗೆ ಖುಷಿ ಆದಾಗ್ಲೋ ಅಥವಾ ಏನಾದರೂ ಸಾಧಿಸಿದಾಗ ಇದು ರಿಲೀಸ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಈ ಡೋಪಮೈನ್ ಸಿಗಬೇಕು ಅಂದ್ರೆ ತುಂಬಾ ಕಷ್ಟಪಡಬೇಕಾಗಿತ್ತು. ಒಂದೊಳ್ಳೆ ಸಿನಿಮಾ ನೋಡ್ಬೇಕಿತ್ತೋ, ಅಥವಾ ಗೆಳೆಯರನ್ನ ಮೀಟ್ ಮಾಡಬೇಕಾಗಿತ್ತೋ, ಅಥವಾ ಒಂದೊಳ್ಳೆ ಊಟ ಮಾಡಬೇಕಾಗಿತ್ತು. ಆದರೆ ಇವತ್ತು ನಿಮ್ಮ ಹೆಬ್ಬೆರಳನ್ನ ಜಸ್ಟ್ 1 ಇಂಚು ಮೇಲಕ್ಕೆ ಸ್ಕ್ರಾಲ್ ಮಾಡಿದ್ರೆ ಸಾಕು, ಮೆದುಳಿಗೆ ಡೋಪಮೈನ್ ಕಿಕ್ ಸಿಗುತ್ತೆ. ಒಂದು ರೀಲ್ನಲ್ಲಿ ಕಾಮಿಡಿ ಇರುತ್ತೆ, ಮೆದುಳಿಗೆ ಒಂದು ರೀತಿ ಖುಷಿ ಆಗುತ್ತೆ. ನೆಕ್ಸ್ಟ್ ಸ್ಕ್ರಾಲ್ ಮಾಡಿದ್ರೆ ಒಬ್ರು ಎಮೋಷನಲ್ ಆಗಿ ಮಾತಾಡ್ತಿರ್ತಾರೆ. ಅದರ ನೆಕ್ಸ್ಟ್ ಸ್ಕ್ರಾಲ್ನಲ್ಲಿ ಅದ್ಭುತವಾದ ಡ್ಯಾನ್ಸ್ ಇರುತ್ತೆ. ಈ ಅನಿಶ್ಚಿತತೆ ಅಂದ್ರೆ ಅನ್ಸರ್ಟೈನಿಟಿ ಇದೆಯಲ್ಲ, ಅಂದ್ರೆ ಮುಂದಿನ ರೀಲ್ನಲ್ಲಿ ಏನಿರಬಹುದು ಅನ್ನೋ ಕುತೂಹಲವೇ ಈ ಅಡಿಕ್ಷನ್ಗೆ ಕಾರಣ ಆಗುತ್ತೆ. ಇದನ್ನ ಸೈಕಾಲಜಿಯಲ್ಲಿ ವೇರಿಯೇಬಲ್ ರಿವಾರ್ಡ್ ಎಫೆಕ್ಟ್ ಅಂತ ಕರೀತಾರೆ. ಈ ಜೂಜಾಟ ಆಡ್ಬೇಕಾದ್ರೆ ಜನ ಮುಂದಿನ ಸಲ ಗೆದ್ಬಿಡ್ತೀನಿ, ಇನ್ನೊಂದ್ಸಲ ಕಟ್ಬಿಡೋಣ ಅಂತ ಹೇಗೆ ದುಡ್ಡು ಕಟ್ಟಿ ಹುಚ್ಚಿಡಿಸ್ಕೊಂಡು ಒಂದು ರೀತಿ ಆ ದುಡ್ಡು ಕಳ್ಕೊಳ್ತಾರೋ, ಅದೇ ರೀತಿ ನೀವು ಮುಂದಿನ ರೀಲ್ ಚೆನ್ನಾಗಿರುತ್ತೆ ಅನ್ನೋ ಹುಚ್ಚಲ್ಲಿ ನಿಮ್ಮ ಅಮೂಲ್ಯವಾದ ಟೈಮ್ ಹಾಗೆ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಳ್ತಾ ಇದ್ದೀರಾ. ಸರಿ, ರೀಲ್ಸ್ ನೋಡಿದ್ರೆ ಏನಂತೆ, ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ವಾ? ಈ ತರನೂ ಅನ್ಬಹುದು. ಆದ್ರೆ ನೆನ್ಪಲ್ಲಿಟ್ಕೊಳ್ಳಿ, ಇದು ನಿಮ್ಮ ಮೆದುಳಿನ ವೈರಿಂಗ್ ಅನ್ನೇ ಚೇಂಜ್ ಮಾಡ್ತಾ ಇದೆ. ಇದರಿಂದ ಯಾವ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಒಂದು, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗೋದು, ಅಂದ್ರೆ ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್ ಅಂತ. ಈ ರೀಲ್ಸ್ಗಳು ಕೇವಲ 15ರಿಂದ 30 ಸೆಕೆಂಡ್ ಇರುತ್ತೆ. ಇದರಿಂದ ನಮ್ಮ ಮೆದುಳಿಗೆ ಅತಿ ವೇಗವಾಗಿ ಕಂಟೆಂಟ್ ನೋಡಿ ಅಭ್ಯಾಸ ಆಗ್ಬಿಡುತ್ತೆ. ಇದರ ಪರಿಣಾಮ ನಿಮ್ಗೊಂದು ಪುಸ್ತಕ ಓದೋದಕ್ಕೂ ಕೂಡ ಆಗೋದಿಲ್ಲ, 1 ಗಂಟೆಯ ಕ್ಲಾಸ್ ಕೇಳೋದಕ್ಕೂ ಕೂಡ ಆಗೋದಿಲ್ಲ, ಇನ್ನು ಆಫೀಸ್ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಎಲ್ಲದರಲ್ಲೂ ಬೇಗ ಬೋರ್ ಹೊಡೆಯೋದಕ್ಕೆ ಶುರುವಾಗುತ್ತೆ. ಇನ್ನು ತಪ್ಪು ಹೋಲಿಕೆ ಹಾಗೆ ಇನ್ಫೀರಿಯಾರಿಟಿ ಅನ್ನೋದು, ಅಂದ್ರೆ ಈ ರೀಲ್ಸ್ನಲ್ಲಿ ಪ್ರತಿಯೊಬ್ಬರು ತಮ್ಮ ಲೈಫ್ನ ಬೆಸ್ಟ್ ಮೂಮೆಂಟ್ಸ್ ಅನ್ನೇ ಹೆಚ್ಚು ತೋರಿಸ್ತಾರೆ. ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಕಾರು, ಫಾರಿನ್ ಟ್ರಿಪ್ಸ್, ಇದನ್ನೇ ದಿನ ಇಡೀ ನೋಡೋ ನಿಮಗೆ ನನ್ನ ಲೈಫ್ ಯಾಕೆ ಇಷ್ಟೊಂದು ಬೋರ್ ಆಗಿದೆ, ನನ್ನ ಲೈಫಲ್ಲಿ ಯಾಕೆ ಈ ಥರ ಇಲ್ಲ ಅನ್ನೋ ಕೀಳರಿಮೆ ಶುರುವಾಗ್ಬಿಡುತ್ತೆ. ಇದು ಶುರುವಾಗೋದ್ರಿಂದ ಅದು ನೆಕ್ಸ್ಟ್ ಲೆವೆಲ್ ಅಂತ, ಅಂದ್ರೆ ಅದು ಡಿಪ್ರೆಷನ್ ಸ್ಟಾರ್ಟ್ ಆಗೋ ತನಕ ಹೋಗ್ಬಿಡುತ್ತೆ. ಆದ್ರೆ ನಿಜ ಜೀವನದಲ್ಲಿ ಅವರೂ ಕೂಡ ಕಷ್ಟಪಟ್ಟಿರ್ತಾರೆ ಅನ್ನೋದು ನಮಗೆ ಮರ್ತು ಹೋಗ್ಬಿಡುತ್ತೆ. ಇನ್ನೊಂದು ಸಮಸ್ಯೆ, ನಿದ್ರಾಹೀನತೆ. ರಾತ್ರಿ ಮಲಗೋ ಮುನ್ನ ಫೋನ್ ಬಳಸೋದ್ರಿಂದ ಅದರಿಂದ ಬರೋ ಬ್ಲೂ ಲೈಟ್ ನಮ್ಮ ಮೆದುಳಿನಲ್ಲಿ ಮೆಲಟೋನಿನ್ ಅನ್ನುವಂತಹ ನಿದ್ದೆಯ ಹಾರ್ಮೋನ್ ಉತ್ಪತ್ತಿ ಆಗದ ಹಾಗೆ ತಡೆಯುತ್ತೆ. ಇದರಿಂದ ನಿದ್ದೆ ಕೆಡುತ್ತೆ, ಬೆಳಗ್ಗೆ ಎದ್ದಾಗ ಸುಸ್ತಾಗುತ್ತೆ, ಒಂದು ರೀತಿ ಕಿರಿಕಿರಿ ಆಗುತ್ತೆ, ಆಂಗ್ಸೈಟಿ ಕೂಡ ಹೆಚ್ಚಾಗುತ್ತೆ. ಸ್ನೇಹಿತರೆ, ಪರಿಸ್ಥಿತಿ ಕೈಮೀರಿ ಹೋಗೋಕ್ಕೂ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕಲ್ವಾ? ಈ ಡಿಜಿಟಲ್ ಜಗತ್ತಿನಿಂದ ಕಂಪ್ಲೀಟ್ ಆಗಿ ದೂರ ಹೋಗೋದಕ್ಕಂತೂ ಆಗೋದಿಲ್ಲ, ಆದರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ, ಆ್ಯಪ್ ಟೈಮರ್ ಅನ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಸೆಟ್ಟಿಂಗ್ಸ್ನಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ಗೆ ಹೋಗಿ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ಗೆ ದಿನಕ್ಕೆ 20 ಅಥವಾ 30 ನಿಮಿಷ ಮಾತ್ರ ಅಂತ ಟೈಮರ್ ಸೆಟ್ ಮಾಡಿ. ಆ ಟೈಮ್ ಮುಗಿದ ತಕ್ಷಣ ಆ್ಯಪ್ ಲಾಕ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಏನಂದ್ರೆ, ನೋಟಿಫಿಕೇಶನ್ ಅನ್ನ ಆಫ್ ಮಾಡಿ. ಇನ್ಸ್ಟಾಗ್ರಾಮ್ನ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಿಮ್ಮನ್ನ ಸೆಳೆಯೋ ಒಂದು ಗಾಳ ಇದ್ದ ಹಾಗೆ. ಮೊದಲು ನೋಟಿಫಿಕೇಶನ್ ಅನ್ನ ಬ್ಲಾಕ್ ಮಾಡಿ, ನೀವು ಫ್ರೀ ಇದ್ದಾಗ ಓಪನ್ ಮಾಡ್ಕೊಳ್ಳಿ.
ಇನ್ನು ಬೆಡ್ರೂಮ್ಗೆ ನೋ ಫೋನ್ ಝೋನ್ ಅನ್ನುವಂತಹ ಒಂದು ನಿಯಮವನ್ನ ನೀವೇ ರೂಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ರಾತ್ರಿ ಮಲಗೋದಕ್ಕೂ ಕನಿಷ್ಠ 30 ನಿಮಿಷ ಮುಂಚೆ ಫೋನನ್ನ ನಿಮ್ಮ ಬೆಡ್ನಿಂದ ದೂರ ಇಟ್ರೆ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಮೊದಲ 1 ಗಂಟೆ ಫೋನ್ನ ಮುಟ್ಲೇಬೇಡಿ. ಇದು ಅಭ್ಯಾಸವಾಗಿ ಹೋಗುತ್ತೆ. ಇನ್ನು ಪರ್ಯಾಯ ಹವ್ಯಾಸವನ್ನ ಬೆಳೆಸ್ಕೊಳ್ಳೋದು ಇನ್ನೂ ಒಳ್ಳೆಯದು. ಈ ಬೋರ್ ಆದಾಗ ಫೋನ್ ತಗೋಬೇಡಿ. ಅದ್ರ ಬದಲು ಒಂದು ಪುಸ್ತಕ ಓದಿ, ವಾಕಿಂಗ್ ಹೋಗಿ, ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಅಥವಾ ಏನಾದರೂ ಒಂದು ಸ್ಕಿಲ್ ಕಲ್ತ್ಕೊಳ್ಳಿ, ಏನಾದರೂ ಕೆಲಸವನ್ನ ಮಾಡಿ. ಇನ್ನು ಇನ್ನೊಂದು ಟಿಪ್ಸ್ ಅಂತ ಹೇಳೋದಾದ್ರೆ ಗ್ರೇ ಸ್ಕೇಲ್ ಮೋಡ್ ಅಂತ. ಅಂದ್ರೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನ ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಚೇಂಜ್ ಮಾಡಿ. ಬಣ್ಣಗಳಿಲ್ಲದ ಕಂಟೆಂಟ್ ನೋಡೋದಕ್ಕೆ ನಮ್ಮ ಮೆದುಳು ಅಷ್ಟಾಗಿ ಇಷ್ಟಪಡೋದಿಲ್ಲ. ತಾನಾಗೆ ಫೋನ್ ಬಳಸೋದು ಕಮ್ಮಿ ಆಗ್ಬಹುದಲ್ವಾ? ನೆನ್ಪಿಟ್ಕೊಳ್ಳಿ, ಸೋಷಿಯಲ್ ಮೀಡಿಯಾ ಇರೋದು ನಮ್ಮ ಮನೋರಂಜನೆಗಾಗಿ ಹೊರತು ನಮ್ಮ ಇಡೀ ಜೀವನವನ್ನ ಕಂಟ್ರೋಲ್ ಮಾಡೋದಕ್ಕಲ್ಲ. ರೀಲ್ಸ್ ಕ್ರಿಯೇಟ್ ಮಾಡೋರು ದುಡ್ಡು ಮಾಡ್ತಿದ್ದಾರೆ, ಆದ್ರೆ ಬರೀ ಸ್ಕ್ರಾಲ್ ಮಾಡೋ ನೀವು ನಿಮ್ಮ ಅಮೂಲ್ಯವಾದ ನೆಮ್ಮದಿ ಹಾಗೆ ಟೈಮ್ ಅನ್ನ ಕಳ್ಕೊಳ್ತಾ ಇದ್ದೀರಾ. ಇವತ್ತೇ ಒಂದು ದೃಢ ನಿರ್ಧಾರ ಮಾಡಿ ನಿಮ್ಮ ಲೈಫ್ ಕಂಟ್ರೋಲ್ ಅನ್ನ ನಿಮ್ಮ ಕೈಗೆ ತಗೊಳ್ಳಿ. ಸೊ ಇನ್ಮುಂದೆ ಆದ್ರೂ ಸೋಷಿಯಲ್ ಮೀಡಿಯಾ ಬಳಸಬೇಕಾದ್ರೆ ಎಚ್ಚರ ಇರಲಿ, ಎಷ್ಟು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪರಿಜ್ಞಾನ ಇದ್ರೆ ಇನ್ನೂ ಒಳ್ಳೆಯದು. ರೀಲ್ಸ್ ನೋಡ್ತಾ ನೋಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಆ ಟೈಮನ್ನು ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡಿದರೆ ಮನಸ್ಸಿಗೂ ಕೂಡ ನೆಮ್ಮದಿ ಆಗುತ್ತೆ, ಒಂದಷ್ಟು ಯೂಸ್ಫುಲ್ ಕೂಡ ಆಗುತ್ತೆ. ಸೊ ರೀಲ್ಸ್ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ? ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.